That's beautiful placement. ಅಕ್ಕ ಈಗ ಇನ್ನೂ ಅಷ್ಟು ದಿನ ಇರ್ತೈತಿ. IPL ಮ್ಯಾಚ್ ತುಂಬಾ ಇದೆ ಕಣೋ, ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನೋಡು. ಆಡ್ಬಿಡಕ್ಕ, ಅವನೇನೋ ಬಾಲ್ ಬಂದು ಹೋಗಿತಾನ, ಇನ್ನೊಬ್ಬ ಹೊಡಿತಾನ, ಇನ್ನೊಬ್ಬ ಇಸ್ಕೊಂಡ್ ತಂದು ಕೊಡ್ತಾನ. ನಮ್ ದೇಶದವ್ರು ಇರೋದು ನಮ್ ದೇಶದವ್ರು ಆಡ್ತಾರ, ನಮ್ ದೇಶದವ್ರು ಬಿಟ್ಟು ಬೇರೆ ದೇಶದವ್ರು ಆಡ್ತಾರ. ಯಾರ್ ಗೆದ್ರ ನನಗೇನೆ? ಮುಚ್ಚೋ ಬಾಯಿ, ಕ್ರಿಕೆಟ್ ಗಂಧಾನೆ ಗೊತ್ತಿಲ್ದಿರೋ ನಿನಗೆ ಹೇಳೇನೋ ಪ್ರಯೋಜನ? ಕತ್ತೆಗೆ ಏನ್ ಗೊತ್ತೋ ಕೇಸರಿ ಪಾತ್ರುಚಿ. ನಿನಗೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕಣ್ಣ. ಸ್ವಲ್ಪ ಸುಮ್ಮನೆ ನನಗೆ ಹೇಳಲೇಬೇಕು, ತುಂಬಾ ಅರ್ಜೆಂಟು. ರೀ, ನಾನು ಕ್ರಿಕೆಟ್ ನೋಡುವಾಗ ನನ್ನ ಡಿಸ್ಟರ್ಬ್ ಮಾಡಬೇಡಿ. ಕ್ರಿಕೆಟ್ ನಲ್ಲಿ ನನ್ನ ಜೀವನ ಇದೆ. ನನ್ನೇ ಹೇಳ್ತೀನಿ ಅಂದ್ರೆ ಬೇಡ ಅಂದೆ, ಇವತ್ತು ಹೇಳ್ತೀನಿ ಅಂದ್ರೆ ಬೇಡ ಅಂತಿದ್ಯಾ. ಕ್ರಿಕೆಟ್ ಶುರುವಾದಾಗಿಂದ ಗಂಡ ಅಂದ್ರೆ ಗೋಣಿ ಸೊಪ್ಪಾಗ್ಬಿಟ್ಟಿದ್ದೀನಿ. ಸಿಕ್ಸರ್! ಬಾಲ್ ಎಷ್ಟು ದೂರ ಹೋಯ್ತು ಅಂದ್ರೆ ಇದು ಸಿಕ್ಸರ್ ಅಲ್ಲ, ಟೆನ್ಸರ್. 10 ರನ್ ಕೊಡ್ಬೇಕು. ಕೂತ ಜಾಗದಲ್ಲೇ ಅಂಪೈರ್ ಹುಚ್ಚ ಹಿಡಿಸ್ಬಿಡ್ತೀಯ ಕಣೆ ನೀನು. ಮಾಮ, ಈಗ ನೀ ಅಕ್ಕಂಗೆ ಏನ್ ಹೇಳಿದ್ರು ಕೇಳ್ಸಂಗಿಲ್ಲ ಬಿಡ. Down the track, it's in the air, he's hit it. Oh, has it gone away? Yes. It has just. ಹೇಳು ಮಾಮ. ಬರ್ತಾ ಬರ್ತಾ ಕೈಲಾಸದಂತ ನನ್ನ ಮನೆ ನರಕ ಆಗ್ತಿದ್ದಲ್ಲೋ ಮಂಕುರಮ್ಮ. ಇವಳು 3 ಟಿವಿಗೆ ಅಂಟ್ಕೊಂಡು ಕೂತಿರ್ತಾಳಲ್ಲ. ಹೌದು ಮಾಮ, ತನ್ನಷ್ಟಕ್ಕೆ ತಾನ ಮಾತಾಡ್ತಿರ್ತಾಳ, ಎಲ್ಲಾರ ಮೇಲೆ ಸೀಟಿಗೆ ಹೇಳ್ತಾಳ, 4, 6 ಅಂತಾಳ, ತಲೆ ಮೇಲೆ ಹೊಡೆದು ಔಟ್ ಅಂತಾಳ. ಅಲ್ಲ ಮಾಮ, ಅದೇನೋ ಸಂತೋಷ ಸುದ್ದಿದ್ದಲ್ಲ, ಏನದೆ? ನಿಮ್ಮ ಅಕ್ಕ ನಿನ್ನ ಹುಬ್ಳಿ ಕಳಿಸ್ಬೇಕು ಅಂತಿದ್ದಾಳೆ. ಮಾಮ, ನಾವು ಊರಿಗೆ ಹೋಗೋದು ನಿನ್ ಖುಷಿನೇ. ಅದನ್ನ ಹೇಳೋಣ ಅಂತ ಅವ್ಳು ಕೇಳಿಸ್ಕೊಟ್ಟಿಲ್ವಲ್ಲ ಮಾಮ. ವೆದರ್ ಕಳಿಸಿದ್ರೆ ಹೆಂಗೆ ಚಲೋ ಐಡಿಯಾ ಕೊಡ್ತಾರೆ. ಬರ್ರಿ, ಒಂದು ತೊಗೊಂಡ್ರಿ, 2 ಫ್ರೀ ಅನ್ನೋಂಗೆ ಒಬ್ರನ್ನ ಕರೆದ್ರಿ ಎಲ್ಲಾರು ಬಂದು. ಏನಂದ? ಏನಿಲ್ಲ ನೋಡ್ರಿ. ಓಹೋ, ಕ್ರಿಕೆಟ್ ಹುಚ್ಚು ನೆನ್ನೆಗಿನ್ನ ಇವತ್ತು ಜಾಸ್ತಿ ಆಗಿರೋ ಹಾಗಿದೆ. ಅವಳು ಯಾವಾಗ್ಲೂ ಹಾಗೆ ಕಣೆ, ಯಾವ ಮ್ಯಾಚ್ ಬಂದ್ರೆ ಬಿಡೋದಿಲ್ಲ. ಎಷ್ಟು ಸಲ ಅದನ್ನೇ ನೋಡೋದು, ಮ್ಯಾಚ್ ನೋಡೋದು, ಹೈಲೈಟ್ಸ್ ನೋಡೋದು, ರೀಟೆಲಿಕಾಸ್ಟ್ ನೋಡೋದು, ಇಡೀ ದಿನ ಅದನ್ನೇ ನೋಡ್ತಿದ್ರೆ ಏನೇ ಗತಿ ವೈಶಾಲಿ? ಚೆನ್ನಾಗಿರುತ್ತೆ ಗುಂಡಣ್ಣ. ದಯವಿಟ್ಟು ಹೆಸರು ಹಿಡಿದು ಮಾತ್ರ ಕರಿಬೇಡಮ್ಮ, ಆಮೇಲೆ ತಾಳಿ ಕಟ್ಟಿದ ಗಂಡನೆ ಜಿಟಿ ಸಣ್ಣ ಅಂತ ಕರೆದಂಗಿರುತ್ತೆ. ಬರ್ರಿ ನಾವು ಹೋಗಿ ನೋಡೋಣ. ನೀವ್ರ ಹೇಳ್ರಿ, ನಿಮ್ಮನ್ನ ಕರ್ಸಿದ್ದ ಅದಕ್ಕೆ. ಆಂಟಿ, ಕ್ರಿಕೆಟ್ ನೋಡೋದ್ರಿಂದ ಬೋರ್ ಆಗುತ್ತೆ, ಕಣ್ಣು ಹಾಳಾಗುತ್ತೆ, ತಲೆ ಕೆಡುತ್ತೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಕರೆಂಟ್ ವೇಸ್ಟ್ ಆಗುತ್ತೆ. ವಿಶಾಲಿ, ಚಿಪ್ಸ್ತೀನಿ. ಮನೇಲಿ ಮಾಡ್ಸಿ ಅಂಗಡಿಯಿಂದ ತಂದೆ ನೋಡಿ, ಚೆಂಡು ಗುಡುಕ್ತಾ ಗುಡುಕ್ತಾ ಗಡಿಗೆ ದಾಟಿ ಹೋಗ್ಬಿಡ್ತು. ಮನೇಲಿ ಮಾಡಿದ್ರೆ ಇಷ್ಟು ಚೆನ್ನಾಗಿರೋದು ಅಪರೂಪ ಅಲ್ವೇನೆ? ಏನ್ ನೋಡಿ, 4 ಹೆಂಗ್ ಬರ್ಸ್ತಿದ್ದಾನೆ, ಬರೀ 4 ಬರ್ಸೋದೇ ಇವನ್ ಕೆಲಸ. ಯಾವ ಟೀಮ್ ಇದು? 20 ಟೀಮ್ಗಳಿವೆ. ರಾಯಲ್ ರಂಗೀಲಾಗಿಂತ ಡೇರ್ ಡೆಮಾರ್ಸ್ ಜೋರು. ಡೇರ್ ಡೆಮಾರ್ಸ್ ನಿನ್ನೆ ಯಾರು ಆಡೋದ್ರು? ಗೋಟ್ಸ್ ಯಾರಿಗೆ ಹೇಳ್ತಾರೆ? ಸೂಪರ್ ಸಾತ್ ಕೊಡೀಸ್. ಸೂಪರ್ ಸಾತ್ ಕೊಡೀಸಾ? ಅದೇ ಟೀಮು ಬೆಸ್ಟ್. ಹೌದಾ? ಪಡವಲ್ಕಾಯ, ನನ್ನ ಹೆಂಡ್ತಿನೂ ಕ್ರಿಕೆಟ್ ನೋಡ್ತಾ ಕೂತ್ಬಿಟ್ಲಲ್ಲ. ನಿಮ್ಮನ್ನ ಕರ್ಕೊಂಡ್ ಬಂದಿದ್ದಕ್ಕೂ ಚಕ್ಲಿ ಖಾಲಿ ಅದು ಅಷ್ಟೇ. ಏನಾದ್ರೂ ಮಾಡಿ ಪಾರು ಆಂಟಿಗೆ ಕ್ರಿಕೆಟ್ ಹುಚ್ಚಿಬಿಡ್ಸಿ ಪ್ಲೀಸ್. ನನ್ನ ಮನೆಗೆ ಸಾಲಿಗೆ ಬರ್ಸಂಗತಿ, ನನ್ನ ಮುಂದೆ ವೇದನ್ ಕೈ ಹಿಡ್ಕೊಂಡು ಡಾನ್ಸ್ ಮಾಡ್ತೀರಿ. ಪಡವಲ್ಕಾಯ, ಹಾಡು ಹೇಳ್ಬಿಟ್ಟು ನೀನು, ಅದೇನೋ ಗೊತ್ತಿಲ್ಲ ಕಣೋ. ವೇದನ್ ಕೈ ಹಿಡಿದ ತಕ್ಷಣ ನನ್ನ ಗಂಟ್ಲಿಂದ ನಾದ ಬಂದ್ಬಿಡ್ತಾ ಕಣೋ. ಆಯ್ತು, ನಾನು ಪರಮು ಜೊತೆ ಮಾತಾಡಿ ನೋಡ್ತೀನಿ. ಆದ್ರೆ ವೇದ, ಇಲ್ಲಿ ಪರಿಸ್ಥಿತಿ ನೋಡ್ತಾ ಇದ್ರೆ ನಿಮ್ಮ ಅಕ್ಕನಿಗೆ ಕ್ರಿಕೆಟ್ ಹುಚ್ಚಿಡ್ತಾ ಇದೆಯಮ್ಮ. ಸುಬ್ಬ ಏನಕ್ಕ? ಕೂತ್ಕೊಳ್ಳೋ. ನಂಗೆ ಇದೆಲ್ಲ ಗೊತ್ತಾಗಿಲ್ಲಕ್ಕ. ಒಳ್ಳೆ ಒಬ್ಳೆ ಕೂತ್ಕೊಂಡು ನೋಡೋ ಬೇಜಾರು ಕಣೋ. 6, 4 ಹೊಡೆದಾಗ ಚಪ್ಪಳೆ ಹೊಡಿತಿದ್ರೆ ನಿದ್ದೆ ಬರಲ್ಲ. ಆಯ್ತು, 4 ಹೊಡಿಯೋ, 6 ಹೊಡಿಯೋ. ಏನೋ ಅದು ಜೋಡಿ ಚಪ್ಪಾಳೆ. ಸತ್ಕುಡಿಸ್ತೀವಿ ಮಾಮ. ಇವರು ಡಿಮಿಲ್ ಡಿಗರ್ಸ್, ಆಪೋಸಿಟ್ ಟೀಮು ವಿಂಡಸ್ ಬೆಗರ್ಸ್.
ಏನೇ ಇದು ಡಿಗ್ಗರ್ಸು ಬೆಗ್ಗರ್ಸು ಅನ್ಕೊಂಡು 12 ಗಂಟೆ ಆಗಿದೆ, ನಿದ್ದೆ ಬರ್ತಿಲ್ವಾ? ಬಂದ್ ಹಾಸಿಗೆ ಮೇಲೆ ಮುಗ್ಗರ್ಸು. ಆಡ್ತಿರೋರ್ಗೆ ನಿದ್ದೆ ಬರ್ತಿಲ್ಲ, ನಮ್ಗೇನ್ರಿ ರೋಗ? ಅಲ್ಲಿ ಹಗ್ಲು ಕಣೆ, ಇಲ್ಲಿ ರಾತ್ರಿ. ಸೂರ್ಯನ್ ತಪ್ಪು. ಯಾಕೆ ಹೊಡಿದೀವಮ್ಮ? 4 ಹೊಡೆದ್ರೆ ಚಪ್ಪಾಳೆ ಹೊಡಿಬೇಕಂತ, 6 ಹೊಡೆದ್ರೆ ಚಪ್ಪಾಳೆ ಹೊಡಿಬೇಕಂತ, ಔಟ್ ಆದ್ರೆ ಶಿಟ್ ಅಂತೇಳಿ ಬೇಜಾರು ಮಾಡ್ಕೋಬೇಕಂತ. ನಮಗೂ ಚಪ್ಪಾಳೆ ಹೊಡೆದು ಬೇಜಾರಾಗೈತಿ, ನಿದ್ದೆ ಬರಾಕತ್ತೈತಿ. ಏನು ಮಾಡಿ ಹಾಕು ಬಿಡುವಾಳೆ. ಒಟ್ನಲ್ಲಿ ಕ್ರಿಕೆಟ್ ಮುಗಿಯೋ ಅಷ್ಟರಲ್ಲಿ ಮನೇಲಿರೋ ಎಲ್ರಿಗೂ ಹುಚ್ಚಿಡ್ದು ಬಿಡುತ್ತೆ. ಮಾಮ ಈಗ ಏನು ಮಾಡೋಣ? ಏನಾದ್ರು ಮಾಡಿ ಕ್ರಿಕೆಟ್ ನಿಲ್ಲಿಸ್ಬೇಕಣ. ಮಾಮ ನಾವು ಹೋಗಿ ಅಲ್ಲಿ ನಿಲ್ಲಿಸಿ ಬರ್ಲೇನ? ವೆರಿ ಗುಡ್ ವೆರಿ ಗುಡ್. ಪುರಮ್ಮ ಅದನ್ನು ನಿಲ್ಸಕ್ಕೆ ಸೌತ್ ಆಫ್ರಿಕಾ ತನಕ ಹೋಗೋದು ಬೇಕಿಲ್ಲಪ್ಪ. ನೀನು ಇದೆಯಲ್ಲ ಮೇನ್ ಸ್ವಿಚ್ಚು, ಅಂದ್ರೆ ಕರೆಂಟೇ ತಗೋ 50 ರೂಪಾಯಿ. ಒಂದೇ ಒಂದ್ಸಲ ಆ ಸ್ವಿಚ್ಚನ್ನ ಟಕ್ ಅಂತ ಆಫ್ ಮಾಡೋಕ್ಕೆ 50 ರೂಪಾಯಿ ಸಾಲಲ್ದಿನ. ಅಂತೂ ಈ ಕ್ರಿಕೆಟಿಂದ ನನಗೂ ಅನುಕೂಲ ಆಯ್ತು. ಕರೆಂಟ್ ಈಗಲೇ ಹೋಗ್ಬೇಕಿತ್ತ? ಅಕ್ಕಪಕ್ಕದ ಮನೇಲೆಲ್ಲ ಕರೆಂಟ್ ಇದೆ, ನಮ್ಮ ಮನೇಲಿ ಹಾಕಿಲ್ಲ ರೀ. ಇದ್ದಕ್ಕಿದ್ದಾಗ ಕರೆಂಟ್ ಹೋಗಿದೆ, ಸ್ವಲ್ಪ ಬಂದು ನೋಡ್ತೀರಾ? ಮ್ಯಾಚ್ ಕ್ಯಾನ್ಸಲ್ ಆಗಿರ್ಬೇಕು ಕಣೆ, ಬಂದು ಮಲ್ಕೋ. ಫ್ಯೂಸ್ ಅಲ್ಲಿ ಏನಾದ್ರೂ ತೊಂದರೆ ಇದೆಯಾ? ನಿಂದ ಏನ್ ಕೆಲಸ? ನಾನಲ್ಲಕ್ಕ, ಬಿಸಿಗೆ ಹೋಗಿರ್ಬೇಕು. ನಿಜ ಹೇಳು, ಯಾರು ಮಾಡಿದ್ದು? ಗೊತ್ತಿಲ್ಲಕ್ಕ. ನಿಜ ಹೇಳ್ತೀಯ, ಹುಬ್ಳಿ ಕಳಿಸ್ಲೋ? ನೀನು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದೀಯಾ? ಬಾರೋ ಬಾರೋ, ಮಾಡ್ತೀನಿ ನಿನಗೆ. ಕೂತ್ಕೋ ಇಲ್ಲಿ. 4 ಹೊಡೆದ್ರೆ 4 ಚಪ್ಪಾಳೆ, 6 ಹೊಡೆದ್ರೆ 6 ಚಪ್ಪಾಳೆ, ಔಟ್ ಆದ್ರೆ 20 ಚಪ್ಪಾಳೆ ಹೊಡಿಲೇಬೇಕು. ಹಾಯ್ ಹಲೋ, ಚಿಕ್ಕ ಬಡಿ ದೊಡ್ಡ ಬಡಿ ಲಾಂಗ್ ಬಡಿ ಶಾರ್ಟ್ ಬಡಿ ಒಟ್ಟಾರೆ ಎವ್ರಿಬಡಿ. ನಾನು ಪಕ್ಕದ ಮನೆ ಹುಡುಗಿ ವೇದ ಫ್ರಮ್ ರೇಡಿಯೋ ನಾದ. ನೋಡಿದ್ರಲ್ಲ, ನಮ್ಮ ಪಾರು ಆಂಟಿಗೆ ಕ್ರಿಕೆಟ್ ಹುಚ್ಚಿಡಿದೆ. ಹುಚ್ಚೇನ್ ಬಂತು, ಇದೊಂದು ರೀತಿ ಜ್ವರ. ಈ IPL ಮ್ಯಾಚ್ ಶುರುವಾದಾಗಿಂದ ನೋಡಿದ್ದು. ಪಾರು ಆಂಟಿನ ಕ್ರಿಕೆಟ್ನಿಂದ ದೂರ ಮಾಡೋದು ಹೇಗೆ ಅನ್ನೋದನ್ನ ನೀವು ಯೋಚನೆ ಮಾಡಿ. ಹಾಗೆ ದೂರ ಮಾಡೋದು ಸರಿನಾ ತಪ್ಪಾ ಅಂತ ಗೆಸ್ ಮಾಡಿ ನೀವು ನನಗೆ SMS ಮಾಡಿ. ನಿಮ್ಮ ಮೊಬೈಲ್ನಲ್ಲಿ PP ಅಂತ ಟೈಪ್ ಮಾಡಿ, ಸ್ಪೇಸ್ ಬಿಟ್ಟು ಸರಿ ಅನ್ನೋದಾದ್ರೆ ಎಸ್ ಅಂತ, ತಪ್ಪು ಅನ್ನೋದಾದ್ರೆ ನೋ ಅಂತ ಟೈಪ್ ಮಾಡಿ 42040ಗೆ SMS ಮಾಡಿ. ಅಲ್ಲಿವರೆಗೂ ನಾನು ಪಕ್ಕದ ಮನೆ ಹುಡುಗಿ ವೇದ ಸೈನಿಂಗ್ ಆಫ್ ಫ್ರಮ್ ರೇಡಿಯೋ ನಾದ. ನನಗಂತೂ ಏನು ತೋಚ್ತಾ ಪರಮ. ಪ್ರಪಂಚದಲ್ಲಿ ಕ್ರಿಕೆಟ್ ಇರೋವರೆಗೂ ಆಸ್ ಇಟ್ ಈಸ್ ಮ್ಯಾಚ್ ನಡೆಯುತ್ತೆ. ಆಟಗಾರ್ಗೂ ಟೈಮ್ ಪಾಸ್ ಆಗ್ಬೇಕಲ್ಲ. ಆದ್ರೆ ನನ್ನ ತಲೆ ಪಾರು ಔಟ್ ಪಾಡಿಗಳು ಕ್ರಿಕೆಟ್ ನೋಡ್ತಾಳೆ, ನಿಮ್ಗೇನ್ರಿ ತೊಂದ್ರೆ? ನೋಡೋದಕ್ಕೊಂದು ಲೆಕ್ಕಾಚಾರ ಬೇಡವಾ? ಇಡೀ ದಿನ ನೋಡ್ತಾನೆ ಇರೋದ? ನೋಡ್ತಾಳೆ, ಏನೀಗ? ವೈಶಾಲಿ ಅವರೇ, ನೀವು ಬಿಳಿ ಉಲ್ಲನ್ ಸ್ವೆಟರ್ ಬೇಕು ಅಂತ ಕೇಳಿದ್ರಲ್ಲ, ನನ್ನ ಫ್ರೆಂಡು ನೈನಿತಾಲ್ ಹೋಗ್ತಾ ಇದ್ದಾನೆ, ತರಿಸ್ಕೊಡ್ತೀನಿ ಬಿಡಿ. ನೀವು ನನಗೆ ಸ್ವೆಟರ್ ತರಿಸ್ಕೊಡ್ತೀರಾ? ಆದ್ರೆ ಒಂದು ಕಂಡೀಷನ್, ನಿಮ್ಮ ಫ್ರೆಂಡ್ ಕ್ರಿಕೆಟ್ ನೋಡೋದನ್ನ ನೀವು ನಿಲ್ಲಿಸ್ಬೇಕು, ಆಗ ನಾನು ಸ್ವೆಟರ್ ತರಿಸ್ಕೊಡ್ತೀನಿ. ಅಂತಿಂತ ಸ್ವೆಟರ್ ಅಲ್ಲ ರೀ, ತುಂಬಾ ಒಳ್ಳೇದು. ಹಾಗಾದ್ರೆ ಈಗ್ಲೇ ಹೋಗಿ ಕ್ರಿಕೆಟ್ ನೋಡ್ಬೇಡ ಅಂತ ಹೇಳ್ಬಿಡ್ತೀನಿ. ಹೋಗಿ ಹೋಗ್ಬಿಟ್ಟಿಯಾ, ದೊಡ್ಡ ರಗಳೆ ಆಗ್ಬಿಡುತ್ತೆ. ನನಗೆ ಕ್ರಿಕೆಟ್ ಮುಖ್ಯ ಅಲ್ಲ ರೀ, ಸ್ವೆಟರೇ ಮುಖ್ಯ. ವೈಶಾಲಿ ಅವರೇ, ನಿಮ್ಮ ಫ್ರೆಂಡ್ಗೆ ಡೈರೆಕ್ಟ್ ಆಗಿ ಹೇಳಿದ್ರೆ ಅವ್ಳು ಕೇಳಲ್ಲ. ಟಿವಿ ನೋಡೋದನ್ನ ನಿಲ್ಲಿಸ್ಬಿಡ್ಬೇಕು. ಆ ಥರ ಒಂದು ಉಪಾಯ ಮಾಡಬೇಕು. ಆ ಥರ ಉಪಾಯ ನೀವು ಮಾಡಿಕೊಟ್ರೆ ನಿಮ್ಗೊಂದು ಸ್ವೆಟರ್ ಕೊಡಿಸ್ತೀನಿ ರೀ. ನನ್ನ ಹತ್ರ ಒಂದು ಒಳ್ಳೆ ಐಡಿಯಾ ಇದೆ. ಫ್ರೆಂಡ್ ವಿರುದ್ಧನೇ ಐಡಿಯಾನಾ? ಟಿವಿ ಇದ್ರೆ ತಾನೇ ಅವ್ಳು ಕ್ರಿಕೆಟ್ ನೋಡೋದು, ಟಿವಿನೇ ಇಲ್ಲ ಅಂದ್ರೆ? ಕರೆಕ್ಟ್ ಆಗಿ ಹೇಳ್ತಾ ಇದ್ದಾಳೆ ಪರಮ. ಲಾಯರಾಗಿ ನನಗೆ ಇಂಥ ಐಡಿಯಾ ಹೊಳಿಲಿಲ್ವಲ್ಲ. ಹೆಂಗಸ್ರಿಗೆ ಕಣೋ ಇಂಥ ಕೆಟ್ಟ ಐಡಿಯಾಗಳು ಹೊಳಿಯೋದು. ಈಗೇನು ಟಿವಿ ಮನೇಲಿ ಇಲ್ದಾಗ ಮಾಡಬೇಕು. ಅದನ್ನ ಹೇಗ್ ಮಾಡ್ತೀರಾ ನೀವು ಯೋಚನೆ ಮಾಡಿ. ನಂಗೆ ಸ್ವೆಟರ್ ತರಿಸ್ಕೊಡೋದು ಮಾತ್ರ ಮರಿಬೇಡಿ. ಮಾಮ ಈ ಟಿವಿ ಏನ್ ಮಾಡೋದ? ಬೆಡ್ಶೀಟ್ ಹಾಕಿ ಮುಚ್ಚಿಡೋದ, ಇಲ್ಲಿ ಕಾಟ್ ಬುಡ್ಕಿಡೋದ? ಶಿವನೇ ಶಾಂಬುಲಿಂಗ, ನಿನ್ನಂತ ಮಂದ ಮತಗಳ ಜೊತೆ ಮಾತಾಡ್ತೀವಲ್ಲೇ, ನಮಗೆ ಬುದ್ಧಿ ಇಲ್ಲ ಕಣ್ಲಾ? ಆಸ್ ಇಟ್ ಈಸ್ ಗೊತ್ತಿರೋ ವಿಷಯ ಪರಮ. ನೋಡ, ಇದಕ್ಕೆ ನಾವು ಬೇರೆ ಉಪಾಯನೇ ಮಾಡಬೇಕು. ಏನ್ ಮಾಡ್ಬೇಕ? ಸಿಂಪಲ್. ಸುಬ್ಬು, ಎಲ್ಲೂ ಹೋಗ್ಬೇಡ, ಇಲ್ಲೇ ಕೂತ್ಕೋ. ಎಲ್ಲಿ ಹೋಗಿಲ್ಲಕ್ಕ, ಇಲ್ಲೇ ಇದೀನಿ. 6 ಹೊಡೆದ್ರೆ ಹೇಳಕ್ಕ, ಚಪ್ಪಾಳೆ ಹೊಡಿತೀನಿ. ಬೇಷ್, ಇವತ್ತಾದ್ರೂ ನಡುವಿನಲ್ಲಿ ಇಟ್ಕೊಂಡಿದ್ಯಲ್ಲ. ಅಕ್ಕ 6 ಹೊಡೆದ್ರೆ 4 ಚಪ್ಪಾಳೆ ಹೊಡಿಬೇಕಾ 6 ಚಪ್ಪಾಳೆ ಹೊಡಿಬೇಕಾ? 6 ಹೊಡೆದ್ರೆ 6 ಚಪ್ಪಾಳೆನೇ ಹೊಡಿಬೇಕು. ಆಡ್ತಾ ಇರೋದು ಡೇಲ್ ಡೆಮಾರ್ಸು, ಒಳ್ಳೆ ಟೀಮು. ಇವತ್ತೇನಾಯ್ತಪ್ಪ? ಅಕ್ಕ ನಾ ಏನು ಮಾಡಿಲ್ಲಕ್ಕ, ನಾ ಇಲ್ಲೇ ಕುಂತೇನೆ ನೋಡ, 2 ಕೈ ಇಲ್ಲೇ ಅದಾವ. ನನಗೆ ಗೊತ್ತು, ಇದು ನಿಂದೆ ಕೆಲಸ. ನೀನು ಮೊದ್ಲಿನ ತರ ಇಲ್ಲ. ಬ್ಯಾಟ್ ತಗೊಂಡ್ ತಲೆ ಮೇಲೆ 6 ಹೊಡೆದ್ರೆ ಬುದ್ಧಿ ಬರುತ್ತೆ ನಿನಗೆ. ಅಕ್ಕ ಮೊನ್ನೆ ನಾ ಮಾಡಿದ್ದೆ ಖರೆ, ಆದ್ರೆ ಇವತ್ತು ನಾ ಏನು ಮಾಡಿಲ್ಲ. ನೀನ್ ಇಲ್ಲೇ ಕೂತಿರು, ನಾನು ಹೋಗಿ ನೋಡಿ ಬರ್ತೀನಿ. ಅಕ್ಕ ಇಬ್ರು ಅದಾರಕ್ಕ, ನಾ ಏನ್ರ ಹೋದ್ರೆ ನನ್ನ ಹೊಡಿದ್ದಾರೆ. ಅಯ್ಯೋ, ನನ್ನ ಟಿವಿನೇ ಕದಿಯಕ್ ಬಂದಿದ್ರಲ್ಲ. ಹೋಗು ಕನೆಕ್ಟ್ ಮಾಡು.
ಕಳ್ಳ ಯಾರು ಅಂತ ಗೊತ್ತಾಯ್ತೇನೋ? ಇಲ್ಲಕ್ಕ ಆದ್ರೆ ಗಂಡಸೂರ್ ಹಂಗಿದ್ರೆ ಸಾರು ಈ ಸರಿ ರೀ. ನೀನು 3 ಹೊತ್ತು ಟಿವಿ ನೋಡ್ತಾ ಕೂತಿದ್ರೆ ಕಳ್ಳ ಬರೋದು ಹೇಗೆ ಗೊತ್ತಾಗತ್ತೆ? ನಿನ್ನೆ ರಾತ್ರಿ ಕಳ್ಳ ಬಂದು ನನ್ನ ಪ್ಯಾಂಟೇ ಕದ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಹಾಕೊಂಡಿದ್ದೆ ಊಟಕ್ಕೆ ನೇತಾಕಿದ್ದು. ಪ್ಯಾಂಟ್ ಹೋದ್ರೆ ಪರವಾಗಿಲ್ಲ ರೀ, ಟಿವಿ ಹೋಗ್ಲಿಲ್ವಲ್ಲ. ಟಿವಿ ಹೋದ್ರು ಹೊರಗಡೆ ಓಡಾಡ್ಬೋದಮ್ಮ, ಪ್ಯಾಂಟ್ ಹೋದ್ರೆ ಹೊರಗಡೆ ಹೇಗೆ ಓಡಾಡೋದು? ಆದ್ರೂ ನಂಗೊಂದು ಅನುಮಾನ ಕಣ್ರಿ, ಇದನ್ನ ಯಾರೋ ನಮ್ಗೆ ಗೊತ್ತಿರೋರೇ ಮಾಡಿದ್ದಾರೆ. ಕರೆಕ್ಟ್ ಆಗಿ ಹೇಳಿದಕ್ಕ. ಏನೋ ಕರೆಕ್ಟ್, ಗೊತ್ತಿಲ್ಲದೆ ಹಾಗೆಲ್ಲ ಮಾತಾಡಬಾರ್ದು. ಗೊತ್ತಿದ್ದಿನ ಹೇಳಕತ್ತಿಲ್ಲ, ಇನ್ ಗೊತ್ತಿಲ್ಲದಿನ ಹೇಳ್ತಾನೆ. ಅಂದ್ರೆ ಈ ಸಿಕ್ಸ್ ಹೊಡೆದ ನೋಡಕ್ಕ. ಹೊಡಿಯೋ ಚಪ್ಪಾಳೆ. ಅಂಕಲ್, ನಿಮ್ ಮನೇಲಿ ಕಳ್ತನ ಆಯ್ತಂತೆ. ಅಯ್ಯ ಅದನ್ನ ಏನಮ್ಮ ಕೇಳ್ತೀಯ? ಬರ್ತಾ ಬರ್ತಾ ಪಾರು ಅತಿ ಆಗೋಯ್ತು. ಅವಳು ಕ್ರಿಕೆಟ್ ನೋಡ್ತಾ ಕೂತ್ರೆ ಕಳ್ಳ ಬರದೆ ಗೊತ್ತಾಗಲ್ಲ. ಕಳ್ಳ ಮೈನ್ ಸ್ವಿಚ್ ಆಫ್ ಮಾಡಿ ಟಿವಿಗೆ ಕೈ ಹಾಕ್ಬಿಟ್ಟಿದ್ದ. ಅಂಕಲ್, ಕಳ್ರಿಗೂ ಕ್ರಿಕೆಟ್ ನೋಡೋ ಹುಚ್ಚಿರ್ಬೇಕು, ಅದಕ್ಕೆ ಟಿವಿಗೆ ಕೈ ಹಾಕಿದಾನೆ. ಅದು ಹೇಗೆ? ಈ IPL ಸೀಸನ್ ಅಲ್ಲಿ ಟಿವಿಗೆ ಕೈ ಹಾಕಿದಾನೆ ಅಂತಂದ್ರೆ ಹಂಗೆ ಕ್ರಿಕೆಟ್ ಹುಚ್ಚಿದೆ ಅಂತ ಅರ್ಥ. ಕದ್ದಿರೋದು ಟಿವಿ ಅಲ್ಲಮ್ಮ, ನನ್ನ ಪ್ಯಾಂಟ್ನ. ಯಾರು ಕ್ರಿಕೆಟ್ ನೋಡ್ತಾ ಇರೋ ಹಾಗೆ ಏನಾದ್ರೂ ಮಾಡ್ಬೇಕು. ನಿನ್ನ FM ತಲೆಯಲ್ಲಿ ಐಡಿಯಾ ಇದ್ರೆ ಕೊಡು. ಅಂಕಲ್, ಹೀಗ್ ಮಾಡಿದ್ರೆ ಹೇಗೆ? ಹೇಗೆ? ಏನ್ರಿ ಇದು? ಹಗ್ಗ, ನೀನು ಈಗಿಂದೀಗ್ಲೇ ಕ್ರಿಕೆಟ್ ನೋಡೋದು ನಿಲ್ಲಿಸ್ಲಿಲ್ಲ ಅಂದ್ರೆ ನಾನು ಇದೇ ಫ್ಯಾನ್ಗೆ ನೇಣ ಹಾಕೊಂಡು ಸತ್ತೋಗ್ಬಿಡ್ತೀನಿ. ಪತಿ ಪರಮೇಶ್ವರ, ಈ ಪಾರ್ವತಿ ಬದುಕಿರುವಾಗ್ಲೇ ನಿಮ್ ಬಾಯಿಂದ ಇಂತಹ ಮಾತೆ. ಪತ್ನಿ ಪಾರ್ವತಿಯಾಗಿ ಪರಮೇಶ್ವರನ ಬದುಕಕ್ಕೆ ಬಿಡ್ತಿಲ್ವಲ್ಲೇ, ಇದ್ರ ಬದಲು ಸಾಯೋದೇ ಲೇಸು. ನೀವು ಬದುಕಿರ್ಬೇಕ್ರಿ, ನಾನು ಏನ್ರಿ ಮಾಡ್ಬೇಕು ಹೇಳ್ರಿ? ಕ್ರಿಕೆಟ್ ನೋಡೋದು ನಿಲ್ಲಿಸ್ಬೇಕು. ಆಯ್ತು ರೀ. ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಆಗಲ್ಲ, ನನ್ ಮೇಲೆ ಆಣೆ ಮಾಡು. ನಿಮ್ಮೆಲ್ಲ ಇರು ಇನ್ನ ತಮ್ಮನ ಮೇಲೆ ಆಣೆ ಮಾಡು. ನಾನು ಇನ್ಮೇಲೆ ಕ್ರಿಕೆಟ್ ನೋಡಲ್ಲ. ಆಂಟಿ, ಹಾಗಿದ್ರೆ ರಿಮೋಟ್ ಕೊಡಿ, ಚಾನೆಲ್ ಚೇಂಜ್ ಮಾಡ್ತೀನಿ. ತಗೊಳಮ್ಮ. ಹಲೋ ಫ್ರೆಂಡ್ಸ್, ನನ್ನ ಹೆಸರು ಕುಮಾರಿ ಸೋನಾ ಮಸೂರಿ. ಪರಮ ಏನೋ ಇದು? ಪಾರು ಪಾರೇ ನೋಡಿ. ಪರ್ಚೇಸ್, ಸ್ಪೀಡ್ ಪರ್ಚೇಸ್, ಕೊಂಡ್ಕೊಳ್ಳಿ ಕೊಂಡ್ಕೊಳ್ಳಿ ಕೊಂಡ್ಕೊಳ್ಳಿ. ಇದು ಸ್ಪೀಡ್ ಪರ್ಚೇಸ್ ಚಾನೆಲ್. ಸ್ಪೀಡ್ ಪರ್ಚೇಸ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ, ವಣಕಂ, ನಮಸ್ಕಾರಾಲು, ದಂಡಾಲು. ಇದು ಸ್ಪೀಡ್ ಪರ್ಚೇಸ್ ಚಾನೆಲ್. ನಿಮಗೆ ಟೆಲಿಮಾರ್ಕೆಟಿಂಗ್ ಗೊತ್ತಿರಬೇಕಲ್ಲ, ಆದ್ರೆ ನಮ್ಮ ಸ್ಪೀಡ್ ಪರ್ಚೇಸ್ ಚಾನೆಲ್ ಇನ್ನೂ ಸ್ಪೀಡು. ನಮ್ಮಲ್ಲಿ ರೆಫ್ರಿಜರೇಟರ್ ಇಂದ ಹಿಡಿದು ಚಿಕ್ಕ ಸ್ಕ್ರೂ ಡ್ರೈವರ್ ವರೆಗೂ ಎಲ್ಲಾ ಲಭ್ಯ. ದೊಡ್ಡ ಕಾರ್ನಿಂದ ಸೈಕಲ್ ವರೆಗೂ ಎಲ್ಲಾ ವಸ್ತುಗಳು ಸಿಗುತ್ತೆ. ಇದು ಸ್ಪೀಡ್ ಪರ್ಚೇಸ್ ಚಾನೆಲ್. ಮೊದಲು ಡೆಲಿವರಿ, ಆಮೇಲೆ ದುಡ್ಡು. ನಿಮಗೆ ಏನ್ ಬೇಕು ಹೇಳಿ, ನಿಮ್ಮ ಸೇವೆಗೆ ನಾನು ಸದಾ ಸಿದ್ಧ. ನಾನು ಕುಮಾರಿ ಸೋನಾ ಮಸೂರಿ. ಪಾರು, ಇಂಥದ್ದು ಒಂದು ಚಾನೆಲ್ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಕಣೆ. ಇದು ಯಾವುದೋ ಹೊಸ ಚಾನೆಲ್ ಅನ್ಸುತ್ತೆ. ಎಷ್ಟೊಂದು ಹೊಸ ಚಾನೆಲ್ಗಳು ಶುರು ಆಗ್ತಾ ಇದೆ, ಆದ್ರೆ ರೇಡಿಯೋ ಚಾನೆಲ್ಗಳೇ ಶುರು ಆಗ್ತಾ ಇಲ್ಲ. ನನಗೆ ಕೆಲಸ ಸಿಕ್ಕಿರೋದು. ವೈಶಾಲಿ, ನಮ್ಗೆ ಏನೇನ್ ಬೇಕು ಈಗಲೇ ಆರ್ಡರ್ ಮಾಡೋಣ. ಕಣಿ ಕೇಳು, ಬೇಗ ಫೋನ್ ತಗೊಳ್ಳೆ. ಒಂದ್ ನಿಮಿಷ, ಬಂದೆ. ರಿಂಗ್ ಆಗ್ತಾ ಇದೆ ಕಣೆ. ಹಲೋ, ಹೇಳಿ, ನಾನು ಕುಮಾರಿ ಸೋನಾ ಮಸೂರಿ. ಸೋನಾ ಮಸೂರಿನಾ? ಮೇಡಮ್, ನನಗೆ ನಿಮ್ಮ ಹೆಸರೇ ಅರ್ಥ ಆಗ್ಲಿಲ್ವಲ್ಲ. ಸರಿಯಾಗಿ ಕೇಳಿಸ್ತಾ ಇಲ್ಲ. ನಿಮ್ ಟಿವಿ ವಾಲ್ಯೂಮ್ನ ಸ್ವಲ್ಪ ಕಡಿಮೆ ಮಾಡಿ. ಈಗ ಹೇಳಿ, ಏನಾಗ್ಬೇಕಾಗಿತ್ತು? ನಾನು ನಟ ಪರಮೇಶ್ವರ ಅವ್ರ ಮನೆಯಿಂದ ಪಾರ್ವತಿ ಅಂತ ಮಾತಾಡ್ತಿರೋದು. ನನಗೆ ಕಾಸ್ಮೆಟಿಕ್ಸ್ ಬೇಕಿತ್ತು. ನಮ್ಮನೆ ಅಡ್ರೆಸ್ ಬರ್ಕೊಳ್ಳಿ. ನಟ ಪರಮೇಶ್ವರ, 8th ಮೇನ್, 4th ಕ್ರಾಸ್, ರಾಜಾಜಿನಗರ್. ನೀವೇನು ಯೋಚನೆ ಮಾಡಬೇಡಿ ಪಾರ್ವತಿ ಅವರೇ, ನೀವು ಹೇಳಿದ ಎಲ್ಲ ಐಟಮ್ಸ್ ನಾವು ರೆಕಾರ್ಡ್ ಮಾಡ್ಕೊಂಡಿದೀವಿ. ಇನ್ 1 hour ಅಲ್ಲಿ ನಿಮ್ ಡೋರ್ಗೆ ಡೆಲಿವರಿ ಮಾಡ್ತೀವಿ. 1 ಗಂಟೆಲಿ ಕಳಿಸ್ತಾರಂತ ಕಣೆ. ಹೌದಾ? ಕೊಡೆ ಇಲ್ಲಿ. ಹಾಯ್, ನಾನು ವೈಶಾಲಿ, ಲಾಯರ್ ಗುಂಡಣ್ಣ ಹೆಂಡತಿ. ನಮ್ಮನೆ ಪಾರ್ವತಿ ಮನೆ ಪಕ್ಕದೇ. ಹೇಳಿ ಮೇಡಮ್, ನಿಮ್ಗೇನ್ ಬೇಕಿತ್ತು? ಅವ್ಳಿಗೆ ಏನೇನ್ ಕಳಿಸ್ತಿರೋ ನನಗೂ ಅಷ್ಟು ಕಳಿಸ್ಬಿಡಿ. ಜೊತೆಗೆ ಒಂದು ಹೇರ್ ಆಯಿಲ್, ಒಂದು ಪರ್ಫ್ಯೂಮ್ ಬಾಟ್ಲು ಎಕ್ಸ್ಟ್ರಾ. ಖಂಡಿತ ಕಳಿಸ್ಕೊಡ್ತೀವಿ. ಹಲೋ, ನಾನು ಪಕ್ಕದ ಮನೆ ಹುಡುಗಿ ವೇದ ಫ್ರಮ್ ರೇಡಿಯೋ ನಾದ. ಹೇಳಿ ವೇದ ಅವರೇ, ನಿಮ್ಗೇನ್ ಬೇಕಿತ್ತು? ಇವ್ರಿಬ್ರಿಗೂ ಏನೇನ್ ಕಳಿಸ್ತಾ ಇದೀರೋ ಅದನ್ನೇ ನನಗೂ ಕಳಿಸ್ಕೊಟ್ಬಿಡಿ. ಜೊತೆಗೆ ನೈಲ್ ಪಾಲಿಶು, ಚೀಕ್ ರೋಸು, ಹಾಗೆ ಹೆಡ್ಫೋನು, ಸ್ಪೀಕರ್ ಕಳಿಸ್ಕೊಟ್ಬಿಡಿ. ಆಯ್ತು ವೇದ ಅವರೇ, ಖಂಡಿತವಾಗ್ಲೂ ಕಳಿಸ್ಕೊಡ್ತೀವಿ. ಥ್ಯಾಂಕ್ ಯು, ಬಾಯ್. ಬರ್ರಿ ಯಾರು ಸರ್, ನಿಮಗೆ ಏನ್ ಬೇಕಿತ್ತು? ಮಾಮ, ಇವ್ರಿಗೆ ಅಡ್ರೆಸ್ ಕೊಟ್ಟಿದ್ದೆ. ಇವ್ರು ಏನೇನೋ ಸಾಮಾನ್ ತಂದಾರ, ಕಳಿಸ್ಕೊಟ್ಟಾರ. ಸೋನಾ ಮುಸುರಿ ತಂದು ಕೊಡೋರು ಭತ್ತ. ಭತ್ತನ? ಸರ್, ನಿಮ್ಗೆ ಯಾವ ಅಡ್ರೆಸ್ ಬೇಕಿತ್ತು? ಸರ್, ನಾವು ಸ್ಪೀಡ್ ಪರ್ಚೇಸ್ ಚಾನಲಿಂದ ಬರ್ತಾ ಇದ್ದೀವಿ. ಈ ಮನೆಯಿಂದ ಕಾಲ್ ಬಂದಿತ್ತು, ಅದಕ್ಕೆ ಐಟಮ್ಸ್ ತಂದಿದ್ದೀನಿ. ಸ್ಪೀಡ್ ಪರ್ಚೇಸ್ ಚಾನಲ್? ಹೌದು. ಪಾರ್ವತಿ ಅವರ ಹೆಸರು 2,000, ವೈಶಾಲಿ ಮತ್ತು ವೇದ ಅವರ ಹೆಸರು 5,000 ರೂಪಾಯಿ ಬಿಲ್ ಆಗಿದೆ ಸರ್. ಇದನ್ನೆಲ್ಲ ನಾವು ಆರ್ಡರ್ ಕೊಟ್ಟಿದ್ದೇವೆ ಸರ್. ಹೇಳ್ದಿರೋ ತರಕ್ಕೆ ನನಗೆ ಹುಚ್ಚಿಡ್ದಿದ್ಯಾ? ಏನೋ ಇದೆಲ್ಲ? ಮಾಮ, ಆ ಟಿವಿಯಾಗ ಸೋನಾ ಮುಸುರಿ ಬರ್ತಾಳ ಮಾಮ. ಆಕೆ ಯಾರು ಏನೇ ಹೇಳಿದ್ರು ಕಳಿಸ್ಕೊಡ್ತಾಳ ಅಂತ ಮಾಮ. ಅವಳು ಕಳ್ಸ್ಕೊಡ್ತಾರಪ್ಪ, ದುಡ್ಡು ಕೊಡೋರು ಯಾರು? ಮಾಮ, ನಾ ಇದನ್ನೆಲ್ಲ ಪುಕ್ಷೇಟಿ ಅನ್ಕೊಂಡಿದ್ದೆ. ಸರ್, ನಾನು ಇನ್ನೂ ತುಂಬ ಕಡೆ ಡೆಲಿವರಿ ಮಾಡೋದಿದೆ, ಅರ್ಜೆಂಟಾಗಿ ದುಡ್ಡು ಕೊಡಿ ಸರ್.
ನಾವು ಇದೆಲ್ಲ ಬೇಡ ಅಂದ್ರೆ ಟೆಲಿಮಾರ್ಕೆಟಿಂಗ್ನಲ್ಲಿ ಒಂದು ಸಲ ಆರ್ಡರ್ ಮಾಡಿದ್ರೆ ಮುಗೀತು. ಅದೇನಾದರೂ ಬೇಡ ಅಂದರೆ ನಿಮ್ಮ ಮೇಲೆ ನಾವು ಕೇಸ್ ಹಾಕ್ಬೇಕಾಗತ್ತೆ. ಥ್ಯಾಂಕ್ ಯು ಸರ್. ಹಾಗೆ ನಿಮ್ಗೇನಾದರೂ ಬೇಕಾಗಿತ್ತಾ ಸರ್? ಇನ್ಮೇಲೆ ಪರ್ಚೇಸಿಂಗ್ ಎಷ್ಟು ಸುಲಭ ಆಗೋಯ್ತಲ್ವೇನ್ರೆ? ಹೌದಕ್ಕ, ಮಾರ್ಕೆಟ್ ಹೋಗಿ ತಗೋಬೇಕು ಅನ್ನೋ ಪ್ರಮೇಯನೇ ಇರಲ್ಲ. ಅಕ್ಕ ಈ ಸಲ ನಂಗೂ ಏನಾರ ತರಿಸ್ಕೊಡಕ್ಕ. ಆಯ್ತು ಬಿಡೋ, ಇನ್ಮೇಲೆ ಪರ್ಚೇಸಿಂಗ್ ಇದ್ದಿದ್ದೆ. ಟಿವಿಲಿ ಇವತ್ತೇನು ತೋರಿಸ್ತಿದ್ದಾರೆ ನೋಡೋಣ. ವೈಶಾಲಿ, ಹೀಗ್ ಬರ್ತಾ ಇದೆಯಲ್ಲೇ? ಟೆಲಿಕಾಸ್ಟ್ ಪ್ರಾಬ್ಲಮ್ ಅನ್ಸುತ್ತೆ ಕಣ. ಇರು, ಅವಳೇ ಕೇಳ್ತೀನಿ. ಸುಬ್ಬು, ಫೋನ್ ಕೊಡು. ಹಲೋ, ಹೇಳಿ. ನಾನು ಕುಮಾರಿ ಸೋನಾ ಮಸೂರಿ. ಹಲೋ, ನಾನು ಪರಮೇಶ್ವರ ಪತ್ನಿ ಪಾರ್ವತಿ ಮಾತಾಡ್ತಿರೋದು. ನಮ್ಮನೇಲಿ ಟಿವಿ ಸರಿಯಾಗಿ ಬರ್ತಾ ಇಲ್ಲ ಕಣ್ರಿ. ನಿಮ್ ಮುಖಾನು ಸರಿಯಾಗಿ ಕಾಣಿಸ್ತಾ ಇಲ್ಲ. ಅದಕ್ಕೆ ಅಂತ ಒಂದು ಚಿಕ್ಕದಾದ ಪುಟ್ಟದಾದ ಈ ತರದೊಂದು ಆಂಟೆನಾ ಬರುತ್ತೆ. ಇದನ್ನ ನೀವು ನಿಮ್ಮ ಮನೆ ಟಿವಿಗೆ ಫಿಕ್ಸ್ ಮಾಡಿದ್ರೆ ನಿಮ್ ಟಿವಿ ಕ್ಲಿಯರ್ ಆಗಿ ಕಾಣಿಸುತ್ತೆ. ಇದರ ಬೆಲೆ ಕೇವಲ 10,000 ರೂಪಾಯಿ. ಬೇಕು ಅಂದ್ರೆ ಹೇಳಿ, ನಿಮ್ ಮನೆಗೆ ಡೆಲಿವರ್ ಮಾಡ್ತೀವಿ. ಆಯ್ತು, ಈಗಲೇ ಒಂದು ಆಂಟೆನಾ ಕಳಿಸ್ಬಿಡಿ. ಓಕೆ, ಬಾಯ್. ನಮಸ್ಕಾರ ಸರ್, ಅಮೆರಿಕನ್ ಸ್ಪೆಷಲ್ ಆಂಟೆನಾ ತಂದಿದ್ದೀನಿ, ತಗೊಳ್ಳಿ. 10,000 ರೂಪಾಯಿ ಕೊಟ್ಬಿಡಿ. 10,000ನಾ? ಯಾರ್ರೀ ಕೇಳಿದ್ದು? ರೀ, ನಾನೇ ತರಕ್ ಹೇಳಿದ್ದು. ನಮ್ಮನೇಲಿ ಟಿವಿ ಸರಿಯಾಗಿ ಬರ್ತಾ ಇಲ್ಲ. ಸರಿಯಾಗಿ ಬರ್ತಿಲ್ಲ ಅಂದ್ರೆ ನಾವೇ ರಿಪೇರಿ ಮಾಡ್ಬೋದಾಗಿತ್ತು. ಲೇಟ್ ಆದ್ರೆ ಕಷ್ಟ. ನಾನು ಸ್ಪೀಡ್ ಪರ್ಚೇಸಿಂಗ್ ಚಾನಲ್ ನೋಡ್ಬೇಕು. ಅವ್ರಿಗೆ ದುಡ್ಡು ಕೊಟ್ಟು ಕಳಿಸಿ. ಆಕ್ಚುಲಿ ಮೇಡಮ್, ಇದು ಮೇಲ್ಗಡೆ ಸೆಟಪ್ ಮಾಡಬೇಕು. ಅರ್ಜೆಂಟ್ ಇದ್ರೆ ಟಿವಿ ಪಕ್ಕದಲ್ಲಿ ಏನಾದ್ರು ಇಟ್ಕೊಂಡು ನಿಂತ್ರೆ ಆಯ್ತು. ಥ್ಯಾಂಕ್ ಯು. ಕಟ ಶಿವ, ನಿನಗಿಂತೂ ಕರುಣೆ ಇಲ್ಲ, ನಿನಗಿಂತೂ ಕೃಪೆ ಇಲ್ಲ. ಏಕೆ ಹುಟ್ಟಿಸಿದೆ ಈ ಇಹಲೋಕ ದುಃಖಿಯ? ನಮ್ಮ ಅಪ್ರಾಣ ನಿನ್ನ ಮಾತು ನನಗೆ ಅರ್ಥ ಆಗ್ಲಿಲ್ಲ ಪರಮ. ನಿನ್ನ ಮನೆ ಹಾಳು ಐಡಿಯಾ ಇಂದ 10,000 ರೂಪಾಯಿ ಶೇವು, ಅದ್ರಲ್ಲಿ ಅರ್ಧ ನೀನ್ ಕೊಡು. ಪರಮ 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 ಖರ್ಚುಗಳ ಮೇಲೆ ಖರ್ಚುಗಳು ಬರ್ತಾ ಇದೆಯಲ್ಲ, ಏನ್ ಮಾಡೋದು? ನಾವೇನು ಮಾಡೋದು ಬೇಡಪ್ಪ. ನಾವು ಮಾಡಿದ ಪ್ಲಾನ್ ಎಲ್ಲ ನಮ್ಗೆ ರಿವರ್ಸ್ ಹೊಡಿತಾ ಇದೆ. ಅಂಕಲ್, ನಿಮ್ ಮುಖ ನೋಡಿದ್ರೆ ಏನೋ ತೊಂದ್ರೆಲಿರೋ ತರ ಕಾಣಿಸ್ತಾ ಇದ್ದೀರಾ. ಏನಾಗಿದೆ? ಎಫ್ಎಂ ರೇಡಿಯೋ ಅವಳು ಯಾರೋ ಸೋನಾ ಮಸೂರಿ ಅಂತೆ. ದಯವಿಟ್ಟು ಅವಳು ಫೋನ್ ಮಾಡಿ ಟಿವಿಲಿ ಬೇಡದಿರೋ ವಿಷಯ ಎಲ್ಲ ಅನೌನ್ಸ್ ಮಾಡಬೇಡ ಅಂತ ಹೇಳಮ್ಮ. ಅದೇನಾಗುತ್ತೆ ಅಂಕಲ್? ಅವಳು ಚಾನೆಲ್ ಅಲ್ಲಿ ಕೆಲಸ ಮಾಡೋಳು. ಚಾನೆಲ್ ಅವ್ರು ಏನು ಹೇಳ್ತಾರೋ ಅದನ್ನ ಅವಳು ಮಾಡ್ತಾಳೆ. ನೀನು ರೇಡಿಯೋ ಜಾಕಿ, ಅವಳು ಟಿವಿ ಜಾಕಿ. ಜಾಕಿ ಅಂದಮೇಲೆ ಫ್ರೆಂಡ್ಶಿಪ್ ಇರಲೇಬೇಕಲ್ಲ. ಈಗ ನಾನು ಏನ್ ಮಾಡ್ಬೇಕು? ಅವಳು ಫೋನ್ ಮಾಡಿ ಒಂದೇ ಒಂದ್ಸಲ ಅಲ್ಲಿ ಕರ್ಕೊಂಬ. ಅವಳಿಗೆ ಬುದ್ಧಿ ಮಾತು ಹೇಳ್ತೀನಿ, ನನ್ನ ಕಷ್ಟನ ಮನವರಿಕೆ ಮಾಡ್ಕೊಡ್ತೀನಿ. ಅವಳು ಕಾಲಿಗೆ ಬಿದ್ದು ದಯವಿಟ್ಟು ಇಂಥದ್ದೆಲ್ಲ ಅನೌನ್ಸ್ ಮಾಡಬೇಡ ಅಂತ ಕೇಳ್ಕೊಳ್ತೀನಿ. ಅದಾಗದಿರೋ ಕೆಲಸ, ಆದ್ರೂ ಅವಳನ್ನ ನಾನು ಇಲ್ಲಿ ಕರೆಸ್ತೀನಿ. ನನ್ನ ಕೈಲಾಸಕ್ಕೆ ನಿಮಗೆ ಸ್ವಾಗತ. ಥ್ಯಾಂಕ್ಸ್. ಪರಮೇಶ್ವರ್ ಅವರೇ, ನಿಮ್ಮ ಮನೆಯಿಂದ ನಮ್ಮ ಚಾನೆಲ್ಗೆ ತುಂಬಾ ಆರ್ಡರ್ಸ್ ಬರ್ತಾ ಇದೆ. ಆರ್ಡರ್ ಕೊಟ್ಟ ತಕ್ಷಣ ನೀವು ಮನೆ ಕಳ್ಸ್ಕೊಟ್ಬಿಡ್ತೀರಾ? ನಮ್ಮ ಕಷ್ಟ ನಾವ್ ಯಾರು ಹೇಳ್ಕೊಳ್ಳಿ? ಏನಾಯ್ತು? ನೋಡಿ ಕುಮಾರಿ ಸೋನಾ ಮಸೂರಿ ಅವರೇ, ನಮ್ಮ ಪಾರ್ವತಿಯವರು ಯಾವಾಗ್ಲೂ ನಿಮ್ದೇ ಚಾನಲ್ ನೋಡ್ತಾ ಇರ್ತಾರೆ. ನೀವು ಹೇಳಿದ ಐಟಮ್ಸ್ ಎಲ್ಲ ನೆನ್ಪಿಟ್ಕೊಂಡು ಆರ್ಡರ್ ಮಾಡ್ತಾರೆ, ನೀವು ಅದನ್ನ ಕಳ್ಸಿಕೊಟ್ಬಿಡ್ತೀರಾ. ಅದನ್ನ ನೋಡಿದ್ ನನ್ನ ಹೆಂಡತಿ ಅದೇ ಬೇಕು ಅಂತ ಹಠ ಹಿಡಿತಾಳೆ. ಹಲೋ ಫ್ರೆಂಡ್ಸ್, ನನ್ನ ಹೆಸರು ಕುಮಾರಿ ಸೋನಾ ಮಸೂರಿ. ಇಲ್ಲೂ ನೀವೇ, ಎಲ್ಲೆಲ್ಲೂ ನೀವೇ, ಇದೇಕ್ ಸಾಧ್ಯ? ಅದು ನೆನ್ನೆ ರಾತ್ರಿದು ರೀಟೆಲಿಕಾಸ್ಟ್ ಆಗ್ತದೆ. ಬನ್ನಿ, ರಿಪೀಟ್ ಟೆಲಿಕಾಸ್ಟ್ನೇ ಎಷ್ಟೊಂದು ಸೀರಿಯಸ್ ಆಗಿ ನೋಡ್ತಾ ಇರ್ಬೇಕಾದ್ರೆ ಅವಳು ಇನ್ನೆಂತ ಹುಚ್ಚಿ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಹಲೋ, ಹೇಳಿ. ನಾನು ಕುಮಾರಿ ಸೋನಾ ಮಸೂರಿ. ಅವಳನ್ನ ಮೆಂಟಲ್ ಆಸ್ಪತ್ರೆಗೆ ಸೇರಿಸುವಂಗಾದ್ರೆ ನಾನು ಯಾರು ಮದುವೆ ಆಗ್ತಾರೆ? ನೀವು ಮದುವೆ ಆಗ್ತೀರಾ? ಶಾಕ್ ಕೊಟ್ಟಿರ್ತಾನೆ. ದಯವಿಟ್ಟು ಅವಳು ಹುಚ್ಚು ಬಿಡ್ಸಕ್ಕೆ ಏನಾದ್ರು ಒಂದು ಐಡಿಯಾ ಕೊಡಿ. ಅವ್ರ ಗಮನ ಬೇರೆ ಕಡೆ ಸೆಳೆದಕ್ಕೆ ನಿಮ್ಮ ಮನೆಯಲ್ಲಿ ಡಾನ್ಸ್ ಪ್ರಾಕ್ಟೀಸ್ ಶುರು ಮಾಡಿ. ಏನ್ ನಿಲ್ಸ್ರಿ? ಏನ್ ನಾತಿ ಜೊತೆ ಡುಯೆಟಾ? ವೈಶಾಲಿ ಹೇಳ. ಹಾಡು ಹೇಳ್ಬಿಟ್ಟ ಪಾರ್ವತಿ ಅವರೇ. ಬರೀ ಹಾಡ ಡ್ಯಾನ್ಸ್ ಮಾಡ್ಬಿಟ್ಟೆ. ಅದೇನೋ ಗೊತ್ತಿಲ್ಲ ಪಾರ್ವತಿ ಅವರೇ, ವೇದನ್ ಕೈ ಹಿಡಿದ ತಕ್ಷಣ ನನ್ನ ಗಂಟ್ಲಿಂದ ನಾದ ಬಂದ್ಬಿಡುತ್ತೆ. ಯಾರು ಯಾರು ಬಂದಿದ್ದಾರೆ ಅಂತ ನೋಡು. ಅರೆ ನೀವಾ? ನೀವು ಬಂದಿರೋದೇ ನನಗೆ ಗೊತ್ತಾಗ್ಲಿಲ್ಲ. ನಾನು ಕೇಳಿದ್ದನ್ನ ತಕ್ಷಣ ಕೊಟ್ಟು ಕಳಿಸ್ತಿದ್ರ. ತುಂಬಾ ಥ್ಯಾಂಕ್ಸ್. ವೆಲ್ಕಮ್. ನೀವು ಹೀಗೆ ಯಾವಾಗಲೂ ಮನೆಯಲ್ಲಿ ಕೂತ್ಕೊಂಡು ಟಿವಿ ನೋಡ್ತಾ ಇದ್ರೆ ಹೇಗೆ? ನೀವು ಈಗಲೇ ಸ್ವಲ್ಪ ದಪ್ಪ ಇದ್ದೀರಾ, ಆಮೇಲೆ ಇನ್ನೂ ದಪ್ಪ ಆಗೋಗ್ತೀರಾ. ಅದಕ್ಕೆ ಮನೆಯಲ್ಲಿ ಸ್ವಲ್ಪ ಡಾನ್ಸ್ ಪ್ರಾಕ್ಟೀಸ್ ಮಾಡಿ. ಡಾನ್ಸಾ? ನಾನಾ? ಹೌದು, ಯಾಕೆ ಮಾಡಬಾರ್ದು? ನಾನು ಪ್ರತಿ ತಿಂಗಳು ನಿಮ್ಗೊಂದು ಹೊಸ ಡಾನ್ಸ್ ಹಿಡಿ ಕಳಿಸ್ಕೊಡ್ತೀನಿ. ಅದನ್ನ ನೋಡ್ಕೊಂಡು ಡಾನ್ಸ್ ಪ್ರಾಕ್ಟೀಸ್ ಮಾಡಿ. ನಿಮಗೆ ಏನ್ ಬೇಕೋ ಹೇಳಿ, ನಿಮ್ಮ ಸೇವೆಗೆ ನಾನು ಸದಾ ಸಿದ್ಧ. ಮಾಡಬಹುದು, ಆದ್ರೆ ನಿಮ್ ಚಾನೆಲ್ ನೋಡೋದನ್ನ ಬಿಟ್ಟು ನಂಗೆ ಬೇರೆ ಏನು ಇಷ್ಟ ಆಗಲ್ಲ.
ಬರ್ತಾ ಇದೆ ಆದ್ರೂ ನೋಡ್ತಾ ಇದ್ದೀನಿ. ಅಯ್ಯೋ ಟಿವಿ ಯಾಕೆ ಹೀಗೆ ಬರ್ತಾ ಇದೆ? ಅವ್ರನ್ನೇ ಕೇಳಿ ಹೇಳ್ತಾರೆ. ಮೇಡಮ್ ಕೆಲವೊಂದ್ಸತಿ ಕೆಲವೊಂದು ಫ್ರೀಕ್ವೆನ್ಸಿಗಳಿಗೆ ಟಿವಿ ಅಡ್ಜಸ್ಟ್ ಆಗೋದಿಲ್ಲ. ಬಹುಶಃ ನಿಮ್ಮ ಟಿವಿ ಕೆಟ್ಟಿದೆ ಅಂತ ಕಾಣಿಸುತ್ತೆ. ಹೋಗ್ಲಿ ಬಿಡಿ, ಟಿವಿ ನೋಡೋದನ್ನೇ ಬಿಟ್ಬಿಡಿ. ಟಿವಿ ಬಿಡ್ತೀನಿ ಆದ್ರೆ ಟಿವಿ ನೋಡೋದನ್ನ ಬಿಡಲ್ಲ. ಮತ್ತೆ ಪಕ್ಕದ ಮನೆಗೆ ಹೋಗಿ ನೋಡ್ತೀರಾ? LCD ಟಿವಿಗೆ ಎಷ್ಟಾಗುತ್ತೆ? ಜಸ್ಟ್ 50,000. ನಮ್ಮ ಯಜಮಾನ್ರು ದುಡ್ಡು ಕೊಡ್ತಾರೆ, ಕೊಟ್ಟು ಕಳಿಸ್ಬಿಡಿ.